ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಚಟ್ನಿ ರೆಸಿಪಿಯನ್ನು ನೋಡೋಣ. ಕೇರಳದಲ್ಲಿ ತುಂಬಾ ಫೇಮಸ್ ಈ ಚಟ್ನಿ, ಹಪ್ಪಳದ ಚಟ್ನಿ. ಈ ಒಂದು ಚಟ್ನಿ ಇದ್ದರೆ ಬೇರೆ ಏನು ಬೇಡ, ಈ ಒಂದು ಚಟ್ನಿಯಲ್ಲೇ ನಮಗೆ ಹೊಟ್ಟೆ ಫುಲ್ಲು ಊಟ ಮಾಡ್ಬೋದು. ಒಂದು ಸಾರಿ ಈ ಚಟ್ನಿಯನ್ನು ನೀವು ಟ್ರೈ ಮಾಡಿದರೆ ಪದೇ ಪದೇ ಇದನ್ನೇ ಮಾಡ್ತೀರಾ, ಅಷ್ಟೊಂದು ಟೇಸ್ಟ್ ಇದಕ್ಕೆ. ನಮಗೆ ಬೇಗನೆ ವಿಡಿಯೋ ನೋಡೋಣ ಯಾವ ರೀತಿ ಈ ಚಟ್ನಿ ಮಾಡೋದು ಅಂತ. ಫಸ್ಟಿಗೆ ನಾನಿಲ್ಲಿ ಒಂದು 4 ಹಪ್ಪಳವನ್ನು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡೋಣ. ಕಟ್ ಮಾಡುವಾಗ ನಾವು ಹಪ್ಪಳವನ್ನು ಹುರಿಯುವಾಗ ಸ್ವಲ್ಪ ಎಣ್ಣೆಯಲ್ಲಿ ನಮಗೆ ಹುರಿಬೋದು. ಅದಕ್ಕೋಸ್ಕರ ಇದೇ ರೀತಿ ಹಪ್ಪಳವನ್ನೆಲ್ಲ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಇಲ್ಲಾಂದರೆ ನಮಗೆ ಇಡೀ ಹಪ್ಪಳ ಹುರಿಯುವಾಗ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಇನ್ನು ಒಂದು ಪ್ಯಾನ್ ಬಿಸಿ ಆಗಲಿಕ್ಕಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಎಣ್ಣೆ ಹಾಕಲಿಲ್ಲ. ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ಹಪ್ಪಳವನ್ನು ಇದಕ್ಕೆ ಹಾಕಿ ಹಪ್ಪಳವನ್ನು ಫಸ್ಟಿಗೆ ಹುರ್ಕೊಳ್ಳೋಣ. ಕೇರಳದಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಹಪ್ಪಳದ ಚಟ್ನಿಯನ್ನು ಮಾಡ್ತಾರೆ. ಯಾವ ರೀತಿ ಹಪ್ಪಳದ ಚಟ್ನಿ ಮಾಡಿದರೂ ಸಹ ಟೇಸ್ಟ್ ಅಂತೂ ಅಲ್ಟಿಮೇಟ್, ಅಷ್ಟು ಟೇಸ್ಟಾಗಿರುತ್ತೆ. ಒಂದು ಸಾರಿ ಆದರೂ ಇದೇ ರೀತಿ ನೀವು ಹಪ್ಪಳವನ್ನು ಮಾಡಿದರೆ ಪದೇ ಪದೇ ನೀವು ಇದನ್ನೇ ಮಾಡ್ತೀರ, ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ, ಹುರಿದಿರುವ ಹಪ್ಪಳವನ್ನು ತೆಗೆದು ನಮಗೆ ಬೇರೆ ಒಂದು ಪಾತ್ರೆಗೆ ಇಡೋಣ. ಇನ್ನು ಇದೇ ಪಾತ್ರೆಗೆ ಬೇಕಂದರೆ ಸ್ವಲ್ಪ ಎಣ್ಣೆಯನ್ನು ಸೇರಿಸೋಣ, ಇಲ್ಲಾಂದರೆ ಅದೇ ಎಣ್ಣೆ ಆದರೂ ಆಗುತ್ತೆ. ಅದಕ್ಕೆ ನಾವು ಒಂದು ಮೀಡಿಯಮ್ ಸೈಜಿದು ಈರುಳ್ಳಿಯನ್ನು ಇದೇ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ಒಂದು ಸಣ್ಣ ತುಂಡು ಶುಂಠಿಯನ್ನು ನಾನೀಗ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಅದನ್ನು ಹಾಕಿದ್ದೀನಿ. ಅದು ಬೇಗ ಹುರಿಲಿಕ್ಕೆ ಈಸಿ ಆಗುತ್ತೆ. ಶುಂಠಿಯನ್ನು ಸಹ ಹಾಕಿ ಇದೇ ರೀತಿ ಶುಂಠಿ ಸಹ ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ನಮಗೆ ಖಾರಕ್ಕನುಸಾರ ಮೆಣಸನ್ನು ಸೇರಿಸೋಣ. ನಾನಿಲ್ಲಿ 3 ಬ್ಯಾಡಿಗೆ ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದೆ ಈ ಮೆಣಸು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸಿ. ಇನ್ನು ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವು ಸೊಪ್ಪನ್ನು ಸಹ ಸೇರಿಸಿ ಇದನ್ನೆಲ್ಲ ಫ್ರೈ ಮಾಡಬೇಕು. ಇದರೊಟ್ಟಿಗೆ ಸ್ವಲ್ಪ ಹುಳಿಯನ್ನು ಸಹ ಸೇರಿಸಬೇಕು. ನಾನೊಂದು ಸಣ್ಣ ಪೀಸ್ ಹುಣಸೆ ಹುಳಿಯನ್ನು ಸಹ ಸೇರಿಸಿದ್ದೀನಿ. ಇದನ್ನೆಲ್ಲ ಹಾಕಿ ಫ್ರೈ ಆಗಿ ಆ ಮೆಣಸೆಲ್ಲ ಒಳ್ಳೆ ಫ್ರೈ ಆಗಬೇಕು, ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಒಂದು ಬ್ರೌನ್ ಕಲರ್ ಆದ ಮೇಲೆ ತಣ್ಣಗಾಗಲಿಕ್ಕೆ ಇಡೋಣ. ಮಸಾಲೆ ಎಲ್ಲ ಒಳ್ಳೆ ತಣ್ಣಗಾಗಿದೆ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಕೈಯಲ್ಲೇ ನಿಮಗೆ ಇದನ್ನು ಚೆನ್ನಾಗಿ ಚಟ್ನಿ ಥರ ಮಾಡ್ಕೋಬೋದು, ಇಲ್ಲ ಮಿಕ್ಸಿ ಜಾರಿಗೆ ಬೇಕಂದರೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿದರೂ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ, ತೆಂಗಿನಕಾಯಿ ಹಾಕಿದರೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ಉಪ್ಪು ಹಾಕಬೇಡಿ, ಯಾಕಂದರೆ ನಾವು ಇದಕ್ಕೆ ಹಪ್ಪಳ ಸೇರಿಸ್ತಾ ಇದ್ದೀವಿ. ಹಪ್ಪಳದಲ್ಲಿ ಉಪ್ಪಿರುತ್ತೆ, ಮತ್ತು ನೋಡ್ಕೊಂಡು ಬೇಕಂದರೆ ಉಪ್ಪು ಸೇರಿಸಿದರೆ ಸಾಕು. ಇದೇ ರೀತಿ ತರಿಯಾಗಿ ಚಟ್ನಿಯನ್ನು ರುಬ್ಬಿ ಬೇರೆ ಒಂದು ಪಾತ್ರೆಗೆ ಹಾಕೋಣ. ನಾನಿವಾಗ ನಾವು ಎಲ್ಲ ಮಸಾಲೆ ಎಲ್ಲ ಹುರಿದಿರುವ ಅದೇ ಪಾತ್ರೆಗೆ ಚಟ್ನಿಯನ್ನು ಹಾಕಿದ್ದೀನಿ. ಇನ್ನು ನಾವು ಫ್ರೈ ಮಾಡಿ ಇಟ್ಟಿರುವಂತಹ ಹಪ್ಪಳ ಇದೆಯಲ್ಲ, ಅದನ್ನು ಕೈಯಲ್ಲಿ ಇದೇ ರೀತಿ ಒಮ್ಮೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ಈ ಹಪ್ಪಳವನ್ನು ರುಬ್ಬಿಟ್ಟಿರುವ ಚಟ್ನಿಗೆ ಸೇರಿಸಿ ಒಳ್ಳೆ ಮಿಕ್ಸ್ ಕೊಡಬೇಕು. ನೋಡಿ, ತೆಂಗಿನಕಾಯಿ ತುರಿ ನಾನು ಹೇಳ್ದಲ್ಲ, ತೆಂಗಿನಕಾಯಿ ತುರಿ ಹಾಕದಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಹಾಕಿದ್ರೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಹುರಿದಿರುವ ಹಪ್ಪಳವನ್ನೆಲ್ಲ ಹಾಕಿ ಕೈಯಲ್ಲಿ ಇದೇ ರೀತಿ ಒಳ್ಳೆ ಒಂದು ಮಿಕ್ಸ್ ಕೊಟ್ಟರೆ ಸೂಪರ್ ಟೇಸ್ಟಿಯಾಗಿರುವಂತಹ ಚಟ್ನಿ ಇಲ್ಲಿ ರೆಡಿ ಆಯಿತು. ಏನು ಟೇಸ್ಟ್ ಅಂತೀರ, ಅಷ್ಟು ಟೇಸ್ಟಿ ಚಟ್ನಿ. ಬಿಸಿ ಬಿಸಿ ಅನ್ನದ ಜೊತೆ ನಮಗೆ ಸಾರು ಬೇಡ, ಪಲ್ಯ ಬೇಡ, ಏನು ಬೇಡ, ಇದು ಸ್ವಲ್ಪ ಚಟ್ನಿ ಇದ್ದರೆ ಸಾಕು, ಹೊಟ್ಟೆ ತುಂಬ ನಮಗೆ ಊಟ ಮಾಡ್ಬೋದು. ಅಷ್ಟು ಟೇಸ್ಟ್ ಆಗಿರುವಂತಹ ಈ ಹಪ್ಪಳದ ಚಟ್ನಿಯನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಸಿಂಪಲ್ಲಾಗಿ ಈಸಿಯಾಗಿರುವ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.